ಜಸ್ಟಿಸ್ ರವೀಂದ್ರನ್. ನ್ಯಾಯಾಧೀಶನ ಪದವಿಗೆ ಅನಿವಾರ್ಯವಾದ ಗೌರವವು, ನಿಷ್ಪಕ್ಷತೆಯು ಹಾಗೂ ಸ್ವಲ್ಪ ಕಠಿಣ ಸ್ವಭಾವವು ಅವನೊಂದಿಗೆ ಜನ್ಮಸಿದ್ಧವಾಗಿತ್ತು. ತನ್ನ ಜೀವನವನ್ನೇ ಚಿಟ್ಟೆಯಂತೆ, ಅಡುಕ್ಕಿಟ್ಟ ಫೈಲ್ಗಳಂತೆ ಅವನು ನಂಬಿದ್ದನು. ಪ್ರತಿ ವಿಷಯಕ್ಕೂ ಅದರದೇ ಆದ ನಿಯಮಗಳಿವೆ, ಪ್ರತಿ ಅಪರಾಧಕ್ಕೂ ನಿಖರವಾದ ಶಿಕ್ಷೆಯಿದೆ. ಅದಕ್ಕಿಂತ ಹೆಚ್ಚು ಯೋಚಿಸುವುದು ಸಮಯ ವ್ಯರ್ಥ ಮಾಡುವುದು. ತನ್ನದಾದ ನ್ಯಾಯಾಲಯದ ಕೋಣೆಯಲ್ಲಿ ಅವನ ಮುಂದೆ ಬಂದ ನೂರಾರು ಕೇಸುಗಳಲ್ಲಿ ಸಾಮಾನ್ಯ ಕೇಸು ಮಾತ್ರವಾಗಿತ್ತು ಅಂದು ಆ ಮುದುಕನದು. ಅವನ ಹೆಸರು ಯಾರಿಗೂ ತಿಳಿದಿರಲಿಲ್ಲ. ಪೊಲೀಸ್ ದಾಖಲೆಗಳಲ್ಲಿ ಅವನಿಗೆ ಸಂಖ್ಯೆಗಳು ಮಾತ್ರ. ಬಾಗಿಲಿನಲ್ಲಿ ಹಾಕಿದ ಗಾಜಿನ ಮೂಲಕ ಒಳಗೆ ಮುದುಕನನ್ನು ತಳ್ಳಿ ನಿಲ್ಲಿಸಿದಾಗಲೇ ನ್ಯಾಯಾಲಯದ ವಾತಾವರಣ ಭಾರವಾಗಿತ್ತು. ಬಳಸಿದ ಹರಿದ ಶರ್ಟ್ ಮತ್ತು ಲುಂಗಿಯೇ ಅವನ ಉಡುಪು. ತಿಂಗಳುಗಳಿಂದ ಕತ್ತರಿಸದ ಗಡ್ಡ ಮತ್ತು ಕೂದಲು ಅಂಟಿಕೊಂಡ ಹೊಟ್ಟೆ ಕುಳಿಯುವುದ ನರಳಿದ ಕಣ್ಣುಗಳು ಅವನ ಬಡತನವನ್ನು ಹೇಳುತ್ತಿದ್ದವು. ಪೊಲೀಸರು ಕೂಡ ಅವನನ್ನು ಒಂದು ವಸ್ತುವಿನಂತೆಯೇ ನಿರ್ವಹಿಸಿದರು. ಅಂಗಡಿಗೆ ನುಗ್ಗಿ ಒಂದು ರೊಟ್ಟಿ ಮತ್ತು ಸ್ವಲ್ಪ ಹಣವನ್ನು ಕದ್ದಿದ್ದು ಎಂದು ಅಂಗಡಿ ಮಾಲೀಕ ಪೊಲೀಸರಿಗೆ ದೂರು ನೀಡಿದ್ದ. ರವೀಂದ್ರನ್ ಜಡ್ಜ್ನ ಮನಸ್ಸಿನಲ್ಲಿ ಒಂದು ಕ್ಷಣಕ್ಕೂ ಸಂದೇಹ ಬರಲಿಲ್ಲ. ಅದೊಂದು ಅಪರಾಧ. ಹಸಿವು ಕಾರಣ ಎಂದು ಹೇಳಿದರೂ ರೊಟ್ಟಿ ಕದಿಯಲು ಅವನಿಗೆ ಬೇರೆ ಹಲವು ಮಾರ್ಗಗಳಿದ್ದಿರಬಹುದು. ಭಿಕ್ಷೆ ಬೇಡಬಹುದಿತ್ತಲ್ಲವೇ? ಯಾರಾದರೂ ಸಹಾಯ ಕೇಳಬಹುದಿತ್ತಲ್ಲವೇ? ನಿಯಮ ಪುಸ್ತಕದಲ್ಲಿ ಅಂತಹ ಸಾಧ್ಯತೆಯ ಬಗ್ಗೆ ಹೇಳುತ್ತಿಲ್ಲ. ಅಪರಾಧ ಸಾಬೀತಾಗಿದೆ, ಸಾಕ್ಷ್ಯಗಳಿವೆ, ಪುರಾವೆಗಳಿವೆ. ಯಾಕೆ ಕದ್ದೆ? ರವೀಂದ್ರನ್ ಕೇಳಿದನು. ಅವನ ಧ್ವನಿಯಲ್ಲಿ ಯಾವ ಭಾವನೆಯೂ ಇರಲಿಲ್ಲ. ಅದು ಯಂತ್ರದಂತೆ ನಿಯಮ ಕೇಳುವ ಪ್ರಶ್ನೆಯಾಗಿತ್ತು. ಮುದುಕನು ಕಣ್ಣುಗಳನ್ನು ಎತ್ತಿ ಅವನನ್ನು ನೋಡಿದನು. ಆ ನೋಟದಲ್ಲಿ ನಿರಾಸೆಯೂ ಭಯವೂ, ಅದಕ್ಕಿಂತಲೂ ಒಂದು ರೀತಿಯ ನಿರ್ಲಿಪ್ತತೆಯೂ ಇತ್ತು. ಹಸಿದಿದ್ದರಿಂದ ಸಾರ್, ದೀರ್ಘಕಾಲ ಮಾತನಾಡದ ಮನುಷ್ಯನ ಧ್ವನಿಯಂತೆ ಅದು ತೆಳುವಾಗಿತ್ತು. ಅದೇ ನಾನು ದಾಖಲಿಸುತ್ತಿದ್ದೇನೆ. ಜಡ್ಜ್ ತಲೆ ಎತ್ತಿ ಪೊಲೀಸರನ್ನು ನೋಡಿದನು. 1 ತಿಂಗಳ ಜೈಲು. ಮನಸ್ಸಿನಲ್ಲಿ ಯಾವ ಭಾವ ಬದಲಾವವೂ ಇಲ್ಲದೆಯೇ ಆ ತೀರ್ಪನ್ನು ಅವನು ಉಚ್ಚರಿಸಿದನು. ನಿಯಮ ಆಜ್ಞಾಪಿಸುವುದು ಅದು. ಇದರಲ್ಲಿ ಹೆಚ್ಚು ಯೋಚಿಸಬೇಕಿಲ್ಲ. ನ್ಯಾಯಾಲಯದಲ್ಲಿನ ಇತರರ ಮುಖಗಳಲ್ಲಿ ಒಂದು ಕ್ಷಣ ಸಹಾನುಭೂತಿಯ ತೆಳು ಭಾವ ಮಿನುಗಿ ಮಾಯವಾದರೂ ಅದು ಹೆಚ್ಚು ಸಮಯ ನಿಲ್ಲಲಿಲ್ಲ. ಜಡ್ಜ್ನ ಕುರ್ಚಿಯ ಗೌರವದ ತಣ್ಣಗೂ ಆ ಭಾವಗಳನ್ನು ಬೇಗನೆ ಕರಗಿಸಿ ಹಾಕಿತು. ಪೊಲೀಸರು ಮುದುಕನನ್ನು ಹೊರಗೆ ಕೊಂಡೊಯ್ದಾಗ ಅವನು ಒಮ್ಮೆಯೂ ರವೀಂದ್ರನ್ ಜಡ್ಜ್ನು ತಿರುಗಿ ನೋಡಿದನು. ಆ ನೋಟವು ಒಂದು ಪ್ರಶ್ನೆಯಂತೆ ಅವನ ಮನಸ್ಸಿನಲ್ಲಿ ನಿಲ್ಲಲಿಲ್ಲ. ಕಾರಣ ನಿಯಮ ಆಜ್ಞಾಪಿಸುವುದಲ್ಲದೆ ಬೇರೇನೂ ರವೀಂದ್ರನ್ ಮನಸ್ಸಿನಲ್ಲಿ ಇರಲಿಲ್ಲ. ಅಷ್ಟರಲ್ಲಿ ಮುಂದಿನ ಕೇಸ್ನ ಫೈಲ್ ತೆರೆದಿತ್ತು. ಅದು ಅವನ ಮನಸ್ಸಿನಲ್ಲಿ ಸಾಮಾನ್ಯ ಕೆಲಸದ ದಿನ ಮಾತ್ರವಾಗಿತ್ತು. ಸಂಜೆ ನ್ಯಾಯಾಲಯ ಕಾರ್ಯಕ್ರಮಗಳು ಮುಗಿದಾಗ ರವೀಂದ್ರನ್ ಸಾಮಾನ್ಯವಾಗಿ ಕಾರಿನಲ್ಲಿ ಮನೆಗೆ ಹೊರಟನು. ನಗರದ ಜನದಟ್ಟಣೆಯ ರಸ್ತೆಗಳಿಂದ ದೂರ ನಗರದ ಹೊರಭಾಗದ ತನ್ನ ದೊಡ್ಡ ಮನೆಗೆ ಯಾತ್ರೆ ಅವನಿಗೆ ಯಾವಾಗಲೂ ಖಾಸಗಿ ಸಂತೋಷವಾಗಿತ್ತು. ನಿಯಮ ಪುಸ್ತಕಗಳ ಕಠಿಣತೆಯಿಂದ ಜೀವನದ ಸಾಮಾನ್ಯತೆಗೆ ಹಿಂದಿರುಗುವುದು. ಚಾಲಕ ಚಾಲನೆ ಮಾಡುವಾಗ ಅವನು ಕಣ್ಣು ಮುಚ್ಚಿ ಒರಗಿದನು. ಮನಸ್ಸಿನಲ್ಲಿ ಅಂದಿನ ಕೇಸುಗಳು ಫ್ಲಾಶ್ ಬ್ಯಾಕ್ನಂತೆ ಬಂದು ಹೋದವು. ಅದರಲ್ಲಿ ಆ ಮುದುಕನ ಮುಖ ವಿಶೇಷವಾಗಿ ನೆನಪಿಗೆ ಬರಲಿಲ್ಲ. ಎಲ್ಲವೂ ಯಾಂತ್ರಿಕ ಪ್ರಕ್ರಿಯೆಯ ಭಾಗ ಮಾತ್ರ. ಹಠಾತ್ ಕಾರು ಶಬ್ದದೊಂದಿಗೆ ನಿಂತು ಹೋಯಿತು. ಎಂಜಿನ್ ಹಾಳಾಗಿದೆ ಎಂದು ಚಾಲಕ ಹೇಳಿದನು. ಅವರು ಗ್ರಾಮೀಣ ಮಾರ್ಗದ ಮಧ್ಯದಲ್ಲಿದ್ದರು. ಸುತ್ತಲೂ ಕತ್ತಲು ದಟ್ಟವಾಗುತ್ತಿತ್ತು. ಫೋನ್ಗೆ ರೇಂಜ್ ಇಲ್ಲ. ಅಷ್ಟರಲ್ಲಿ ಹವಾಮಾನದ ಭಾವ ಬದಲಾಯಿತು. ಆಕಾಶ ಕಪ್ಪಾಗಿ ಮುಚ್ಚಿಕೊಂಡಿತು. ಮಿಂಚುಗಳು ಬೆಳಕು ಹರಿಸಿದಾಗ ಸಮೀಪದ ಕಾಡಿನ ಭಯಾನಕತೆ ಅವನನ್ನು ಭಯಭೀತಗೊಳಿಸಿತು. ಕ್ಷಣಗಳಲ್ಲಿ ಗುಡುಗು ಮಿಂಚಿನ ಸಾತದೊಂದಿಗೆ ಭಾರೀ ಮಳೆ ಆರಂಭವಾಯಿತು. ಸಾರ್, ಇಲ್ಲಿ ಸಮೀಪದಲ್ಲಿ ಒಂದು ಮನೆಯಿದೆ, ಅಲ್ಲಿಗೆ ಹೋಗಿ ನಿಲ್ಲೋಣ, ಚಾಲಕ ಹೇಳಿದನು. ರವೀಂದ್ರನ್ ಯಾವ ವಿರೋಧವೂ ಹೇಳಲಿಲ್ಲ. ತಲೆ ಮುಚ್ಚಲು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅವನು ಕಾರಿನಿಂದ ಹೊರಬಂದನು. ಬಲವಾದ ಗಾಳಿಯಲ್ಲಿ ಛತ್ರಿ ಕೂಡ ಅನುಪಯೋಗಿಯಾಗಿತ್ತು. ಮಳೆಯಲ್ಲಿ ನೆನೆದು ನಿಯಮದ ಚಿಟ್ಟೆ ಮತ್ತು ಗೌರವವೆಲ್ಲ ಒಂದು ಕ್ಷಣಕ್ಕೆ ಅವನಿಂದ ದೂರವಾಗಿತ್ತು. ಒಂದು ಸಾಮಾನ್ಯ ಮನುಷ್ಯ ಮಾತ್ರವಾಗಿದ್ದನು ಅವನು ಅಂದು. ಚಾಲಕ ತೋರಿಸಿದ ಮಾರ್ಗದ ಮೂಲಕ ಮಣ್ಣಿನ ಕುಳಿಗಳಿರುವ ಬೆಟ್ಟದ ಇಳಿಜಾರಿನ ಮೂಲಕ ಅವರು ನಡೆದರು. ಅವರು ಒಂದು ಸಣ್ಣ ಓಲೆ ಮೇಯ್ದ ಶೆಡ್ ಬಳಿ ಬಂದರು. ಒಳಗೆ ಮಂದ ಬೆಳಕು ಕಂಡಾಗ ಅದು ಸಣ್ಣ ಚಹಾ ಅಂಗಡಿ ಅಥವಾ ಬೇರೇನೋ ಇರಬಹುದು ಎಂದು ಅವನು ಭಾವಿಸಿದನು. ಒಳಗೆ ನುಗ್ಗಿದಾಗ ರವೀಂದ್ರನ್ ಆಘಾತಗೊಂಡನು. ಅದು ಒಂದು ಮನೆಯಾಗಿತ್ತು. ಆ ಮನೆಯಲ್ಲಿ 4 ಜನರು, ಎಲುಬು ಮತ್ತು ಚರ್ಮದ ರೂಪಗಳು. ರೋಗಪೀಡಿತ ಒಂದು ಮುದುಕ ಮತ್ತು ಮುದುಕಿ, ಒಂದು ಯುವತಿ ಹಾಗೂ 4 ವರ್ಷದ ಮಗು. ಕೆಮ್ಮುತ್ತಾ ಅಸಹಾಯಕರಾಗಿ ಕುಳಿತಿದ್ದರು.
ಆ ಕಾಣ್ಕೆ ರವೀಂದ್ರನ್ ಒಳಗೆ ಕತ್ತಿಯಂತೆ ತೂರಿಕೊಂಡಿತು. ಕಾರು ಹಾಳಾದುದಕ್ಕಿಂತ ದೊಡ್ಡ ದುರಂತ ತನ್ನ ಮುಂದೆ ತನ್ನ ತೀರ್ಪು ಕಾರಣ ಕತ್ತಲಲ್ಲಿದೆ ಎಂದು ಅವನಿಗೆ ತೋರುತ್ತಿತ್ತು. ಹಸಿವಿನಿಂದ ಹೀನರಾದ ಆ ಮನುಷ್ಯರನ್ನು ನೋಡಿದಾಗವನ ಕೈಕಾಲುಗಳು ಹಠಾತ್ ಬಲ ಕಳೆದುಕೊಂಡವು. ಕಾಲುಗಳು ದುರ್ಬಲವಾಗಿ ಹಿಂದಕ್ಕೆ ಚಲಿಸಿದವು. ಯಾರು ನೀವು? ಯುವತಿ ಅಸಹಾಯಕತೆಯೊಂದಿಗೆ ಕೇಳಿದಳು. ನಾನು ದಾರಿಯಾತ್ರಿ, ಕಾರು ಹಾಳಾಯಿತು. ಮಳೆಯಾದುದರಿಂದ ರವೀಂದ್ರನ್ ಹೇಳಿ ನಿಲ್ಲಿಸಿದನು. ಆ ಕಾಣ್ಕೆಯಲ್ಲಿ ಅವನ ಮಾತುಗಳೂ ಮುರಿದು ಹೋದವು. ನನ್ನ ಪತಿ ಹೊರಗಡೆ ಹೋಗಿದ್ದನು. ಮಳೆ ಬಲವಾಗಿದ್ದರಿಂದ ದಾರಿಯಲ್ಲಿ ಸಿಕ್ಕಿ ಹಾಕಿಕೊಂಡನು ಎಂದು ತೋರುತ್ತದೆ, ಯುವತಿ ಕೆಮ್ಮುತ್ತಾ ಹೇಳಿದಳು. ಅವಳ ಮಾತುಗಳು ಕಿವಿಗಳಲ್ಲಿ ಬಿದ್ದಂತೆ ರವೀಂದ್ರನ್ಗೆ ಒಂದು ರೀತಿಯ ನೆಂಜುಕಲ್ಲು ಅನುಭವವಾಯಿತು. ಈ ಮನೆಗೆ ತಾನು ಶಿಕ್ಷಿಸಿದ ಮುದುಕನೊಂದಿಗೆ ಸಂಬಂಧವಿದೆ ಎಂದು ಅವನಿಗೆ ತೋರುತ್ತಿತ್ತು. ನಿಮ್ಮ ಪತಿಗೆ ಏನು ಕೆಲಸ? ಅವನು ಕೇಳಿದನು. ಹಲವು ಕೆಲಸಗಳಿಗೆ ಹೋಗುತ್ತಾನೆ ಸಾರ್, ಕಿಟ್ಟಿದ್ದನ್ನೆಲ್ಲ ತರುತ್ತಾನೆ. ಆದರೆ ಇಲ್ಲಿ ರೋಗಪೀಡಿತರಾದ ಅಪ್ಪ ಅಮ್ಮ ಇದ್ದಾರೆ, ಈ ಮಗು ಕೂಡ ಇದೆ. ಕಳೆದ ದಿನ ಆಸ್ಪತ್ರೆಗೆ ಕೊಂಡೊಯ್ಯಲು ಹಣವಿಲ್ಲದೆ ಬಂದಾಗ ರೇಷನ್ ಕಾರ್ಡ್ ಕೊಡಲು ಹೋಗಿದ್ದನು. ಅಷ್ಟರಲ್ಲಿ ಈ ಮನೆಯ ಮುಂದೆ ಒಂದು ಅಂಗಡಿಯಲ್ಲಿ ಕರೆಂಟ್ ಇಲ್ಲದೆ ರೊಟ್ಟಿ ಇಟ್ಟಿದ್ದುದನ್ನು ನೋಡಿದನು. ಹಸಿವು ಸಹಿಸಲಾರದೆ ಅವನು ಒಂದು ರೊಟ್ಟಿ ತೆಗೆದನು. ಆದರೆ ಅಂಗಡಿ ಮಾಲೀಕ ಅದನ್ನು ನೋಡಿ ಅವನು ಹಣವನ್ನೂ ಕದ್ದನು ಎಂದು ಕಳ್ಳ ದೂರು ನೀಡಿ ಪೊಲೀಸರಿಗೆ ಹಸ್ತಾಂತರಿಸಿದನು. ಇಂದು ನ್ಯಾಯಾಲಯದಲ್ಲಿ ಹಾಜರಾಯಿತು. 1 ತಿಂಗಳ ಜೈಲು ಕಿಟ್ಟಿತು. ಬಡವದರೊಂದಿಗೆ ಎಲ್ಲವೂ ಹೋಯಿತು. ಇನ್ನು ಹೇಗೆ ಮುಂದುವರಿಯುವುದು ಎಂದು ನನಗೆ ತಿಳಿಯುತ್ತಿಲ್ಲ. ಈ ಮಾತುಗಳನ್ನು ಕೇಳಿದಂತೆ ರವೀಂದ್ರನ್ ಲೋಕ ಒಂದು ಕ್ಷಣ ನಿಶ್ಚಲವಾಯಿತು. ಅವನ ಬೆನ್ನುಮೂಳೆಯ ಮೂಲಕ ಒಂದು ತಣ್ಣಗು ಇಳಿದಿತು. ದೇಹದಿಂದ ರಕ್ತವೆಲ್ಲ ಸರಿದಂತೆ ತೋರುತ್ತಿತ್ತು. ಅವನು ಎಲ್ಲಿ ಜೈಲಲ್ಲಿದ್ದನು ಎಂದು ತಿಳಿಯಲು ರವೀಂದ್ರನ್ ಆಸಕ್ತಿಯೊಂದಿಗೆ ಕೇಳಿದಾಗ ಆ ಸ್ತ್ರೀ ಹೇಳಿದ ಹೆಸರು ಕೇಳಿ ಅವನ ದೇಹ ದುರ್ಬಲವಾಯಿತು. ಜಸ್ಟಿಸ್ ರವೀಂದ್ರನ್ ಸಾರ್ನ ನ್ಯಾಯಾಲಯದಲ್ಲಿ. ಅದು ಕೇಳಿದಂತೆ ರವೀಂದ್ರನ್ ತನ್ನ ಕಿವಿಗಳನ್ನು ನಂಬಲಾರದೆಯಾಯಿತು. ಅವನ ಸುತ್ತಲಿನ ಗೋಡೆಗಳು ತಿರುಗುತ್ತಿರುವಂತೆ ತೋರುತ್ತಿತ್ತು. ರೊಟ್ಟಿ ಕದ್ದಿದ್ದಕ್ಕೆ ತಾನು ಶಿಕ್ಷಿಸಿದ ಆ ಮುದುಕೈ ಬಡ ಕುಟುಂಬದ ಏಕೈಕ ಆಸರೆಯಾಗಿತ್ತು. ಆ ಮುದುಕನ ಹಸಿದಿದ್ದರಿಂದ ಎಂಬ ಮಾತಿನ ನಿಜ ಅರ್ಥ ಇದು ಎಂದು ತಿಳಿದಾಗ ರವೀಂದ್ರನ್ ತನ್ನ ಮೆದುಳಿಗೆ ಭಾರ ಹೆಚ್ಚಿದಂತೆ ತೋರುತ್ತಿತ್ತು. ಮನಸ್ಸಾಕ್ಷಿಯ ಆಳದಿಂದ ಒಂದು ಕೂಗು ಏರಿತು. ನಿಯಮದ ಕೇವಲ ಉಪಕರಣವಾಗಿ ತಾನು ನೀಡಿದ ತೀರ್ಪು ಒಂದು ಕುಟುಂಬವನ್ನೇ ನಾಶ ಮಾಡಿದೆ. ಅವನು ತಲೆಸುತ್ತಿ ನೆಲಕ್ಕೆ ಬೀಳಲು ಹೋದರೂ ಚಾಲಕ ಆಸರೆ ನೀಡಿ ನಿಲ್ಲಿಸಿದನು. ಮಳೆ ಬಲವಾಗಿ ಸುರಿಯುತ್ತಿತ್ತು. ಅದು ಆಕಾಶದ ಕಣ್ಣೀರುಂತೆ ರವೀಂದ್ರನ್ ಒಳಗೆ ಹರಿದಿತು. ತನ್ನ ನೀತಿಬೋಧ ಒಂದು ಹಾಳಾದ ಕಾರ್ಡ್ ಕೊಟ್ಟಿಗೆಯಂತೆ ನೆಲಕ್ಕುರುಳಿತು. ಅಂದು ಅವನ ನೆನಪುಗಳಲ್ಲಿಯ ಮುದುಕ ನ್ಯಾಯಾಲಯದಲ್ಲಿ ನಿಂತು ನೀರು ಕಣ್ಣುಗಳೊಂದಿಗೆ ತನ್ನನ್ನು ನೋಡಿದ ದೃಶ್ಯ ಉದ್ಭವಿಸಿತು. ಆ ನೋಟದಲ್ಲಿ ಭಯವಿರಲಿಲ್ಲ, ಬದಲಿಗೆ ಒಂದು ಅರ್ಜಿಯಿತ್ತು. ನನ್ನನ್ನು ಶಿಕ್ಷಿಸಬೇಡಿ, ನನ್ನ ಕುಟುಂಬ ಹಸಿವಿನಲ್ಲಾಗುತ್ತದೆ ಎಂಬ ಮೌನ ಅರ್ಜಿ. ತಾನು ಅದನ್ನು ನೋಡದೆ ಹೋದದ್ದು ಯಾಕೆ? ನಿಯಮದ ಅಂಧತ್ವ ತನ್ನ ಕಣ್ಣುಗಳನ್ನು ಮುಚ್ಚಿ ಹಾಕಿತ್ತೆ? ಅಥವಾ ಸಮಾಜದ ಎತ್ತರಗಳಲ್ಲಿ ಕುಳಿತಿದ್ದರಿಂದ ಕೆಳಗಿನವರ ಯಥಾರ್ಥಗಳನ್ನು ನೋಡುವ ಸಾಮರ್ಥ್ಯ ನಷ್ಟವಾದದ್ದೇ? ಅವನು ತನ್ನ ತಲೆಗೆ ಕೈಯಿಟ್ಟು ಕುಳಿತನು. ಒಂದು ಜಡ್ಜ್ ಎಂಬ ನಿಲುವಿನಲ್ಲಿ ತಾನು ಸಂಪಾದಿಸಿದ ಎಲ್ಲ ಜ್ಞಾನೋ ಅನುಭವೋ ನಿಯಮದ ವ್ಯತ್ಯಾಸಗಳು ಒಂದು ಕ್ಷಣಕ್ಕೆ ಅವನಿಗೆ ವ್ಯರ್ಥವೆನಿಸಿತು. ಅತ್ಯಂತ ಸತ್ಯಸಂಧನಾಗಿ ನೀತಿ ನಡೆಸಿದ ತನಗೆ ಅಂತಹ ತಪ್ಪು ಸಂಭವಿಸುತ್ತದೆಯೇ? ಆ ಪ್ರಶ್ನೆ ಅವನ ಹೃದಯದಲ್ಲಿ ಉರಿಯಂತೆ ಉರಿದಿತು. ನೀತಿಯ ತಕ್ಕಡಿ ತನ್ನ ಕೈಗಳಿಂದ ತಪ್ಪಿದ್ದು ಒಂದು ರೊಟ್ಟಿಯ ಕಾರ್ಯದಲ್ಲಲ್ಲ, ಒಂದು ಕುಟುಂಬದ ನಿಲುವಿನಲ್ಲಿತ್ತು. ಮಳೆ ತನ್ನ ದೇಹವನ್ನು ನೆನೆಸುತ್ತಿರುವುದು ಅವನು ಗಮನಿಸಲಿಲ್ಲ. ಆ ಮನೆಯಿಂದ ಹೊರಬಂದು ಎಲ್ಲಿಗೆಂದು ಇಲ್ಲದೆ ನಿಂತ ಅವನನ್ನು ಚಾಲಕ ಮೃದುವಾಗಿ ಕರೆದನು. ಸಾರೋಗಬೇಕಲ್ಲವೇ? ಆ ಕರೆಯಿಂದ ರವೀಂದ್ರನ್ ಯಥಾರ್ಥಕ್ಕೆ ಹಿಂದಿರುಗಿದನು. ಆದರೆ ತನ್ನ ಜೀವನದಲ್ಲಿ ಅತಿ ದೊಡ್ಡ ತೀರ್ಪನ್ನು ತಾನೇ ಅನುಭವಿಸಬೇಕು ಎಂಬ ತಿಳಿವು ಅವನಲ್ಲಿತ್ತು. ರಾತ್ರಿ ತಡವಾಗಿ ರವೀಂದ್ರನ್ ಮನೆಗೆ ತಲುಪಿದನು. ಚಾಲಕನ ಸ್ನೇಹಿತನ ಮೂಲಕ ಕಾರನ್ನು ಏನೋ ಮಾಡಿ ಅವರು ಯಾತ್ರೆ ಮುಂದುವರಿಸಿದರು. ಮನೆಗೆ ತಲುಪಿದಾಗ ಪತ್ನಿ ಲೀಲಾ ಭಯದೊಂದಿಗೆ ಅವನನ್ನು ಸ್ವೀಕರಿಸಿದಳು. ಮಳೆಯಲ್ಲಿ ನೆನೆದು ಅಸಹಾಯಕನಾಗಿದ್ದನು ಅವನು. ಏನಾಯಿತು? ಫೋನ್ ಕರೆದರೂ ಸಿಗುತ್ತಿರಲಿಲ್ಲವಲ್ಲ? ಅವಳ ಧ್ವನಿಯಲ್ಲಿ ಆಳವಾದ ಆತಂಕವಿತ್ತು. ಯಾವುದೂ ಇಲ್ಲ ಲೀಲಾ, ಕಾರು ಹಾಳಾಯಿತು, ಮಳೆ ನೆನೆದೆ ಅಷ್ಟೇ. ರವೀಂದ್ರನ್ ಅಸ್ಪಷ್ಟವಾಗಿ ಉತ್ತರಿಸಿದನು. ಆದರೆ ಅವನ ಮನಸ್ಸು ಎಲ್ಲೋ ಸಿಕ್ಕಿ ಹಾಕಿಕೊಂಡಿತ್ತು. ಐಷಾರಾಮಿ ಮನೆಯ ಒಂದೊಂದು ವಸ್ತುವು ಅವನನ್ನು ಅಸ್ವಸ್ಥಗೊಳಿಸಿತು. ಹಸಿವಿನಿಂದ ಅಸಹಾಯಕರಾದ ಆ ಕುಟುಂಬ ಕೆಮ್ಮುತ್ತಾ ಹೊರಹಾಕುತ್ತಾ ರೋಗಾವಸ್ಥೆಯಲ್ಲಿರುವ ಆ ಮಗು ತನ್ನ ತೀರ್ಪು ಕಾರಣ
ಕತ್ತಲಲ್ಲಾದ ಆ ಮುದುಕ. ಈ ಕಾಣ್ಕೆಗಳು ನಿಜವಾಗಿ ತನ್ನ ನೀತಿಬೋಧಕ್ಕೆ ಕತ್ತಲಾಗಿದೆ ಎಂದು ಅವನಿಗೆ ತೋರುತ್ತಿತ್ತು. ರಾತ್ರಿ ಮುಗಿಯುವವರೆಗೂ ರವೀಂದ್ರನ್ ನಿದ್ರೆ ಮಾಡದೆ ಹಾಸಿಗೆಯಲ್ಲಿ ಕುಳಿತನು. ಮನಸ್ಸಾಕ್ಷಿಯ ನ್ಯಾಯಾಲಯದಲ್ಲಿ ಅವನು ವಿಚಾರಣೆ ಎದುರಿಸುತ್ತಿದ್ದನು. ಹಸಿವು ಒಂದು ಅಪರಾಧವೇ? ತನ್ನ ಕಣ್ಣಿನ ನಿಯಮ ಆ ಮುದುಕನನ್ನು ಕಳ್ಳನನ್ನಾಗಿಸಿದಾಗ ಯಾರ ಕಣ್ಣಿನ ನಿಯಮ ಹಸಿದವನಿಗೆ ಒಂದು ರೊಟ್ಟಿ ಕದಿಯಲು ಅವಕಾಶ ನೀಡಿತು? ನೀತಿಯ ದೇವತೆ ಕಣ್ಣು ಕಟ್ಟಿ ನಿಲ್ಲುವುದು ಬಹುಶಃ ಯಥಾರ್ಥಗಳನ್ನು ನೋಡದಿರಲು. ಆದರೆ ತಾನು ಯಾಕೆ ಮನುಷ್ಯತ್ವವನ್ನು ನೋಡದೇ ಇದ್ದೆ? ಒಂದು ಮನುಷ್ಯನಾಗಿ ತಾನು ವಿಫಲನಾದೆ ಎಂದು ಅವನಿಗೆ ತೋರುತ್ತಿತ್ತು. ತನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಪಾಪಭಾರವನ್ನು ಅನುಭವಿಸಿದ್ದು ಮೊದಲ ಬಾರಿ. ತನ್ನ ನೀತಿಬೋಧದ ಮುಂದೆ ಒಂದು ಪ್ರಶ್ನೆ ಚಿಹ್ನೆ ಏರಿದೆ. ಅದಕ್ಕೆ ಉತ್ತರ ನೀಡಲು ನಿಯಮ ಪುಸ್ತಕಗಳಲ್ಲಿ ಎಲ್ಲೂ ಒಂದು ಅಧ್ಯಾಯವೂ ಇರಲಿಲ್ಲ. ಬೆಳಗಾಯಿತು. ನಿದ್ರೆಯಿಲ್ಲದ ಆ ರಾತ್ರಿ ಅವನಿಗೆ ಹೊಸ ದಿಕ್ಕು ನೀಡಿತು. ಮೊದಲ ಬಾರಿ ತನ್ನ ಔದ್ಯೋಗಿಕ ಪದವಿ ನಿಯಮ ವ್ಯವಸ್ಥೆಯ ಭಾಗವೆಂಬುದಕ್ಕಿಂತ ಹೆಚ್ಚು ಸಾಮಾನ್ಯ ಮನುಷ್ಯನ ಜೀವನಗಳನ್ನು ಪ್ರಭಾವಿಸುವುದು ಎಂದು ಅವನು ತಿಳಿದನು. ಈ ತಪ್ಪನ್ನು ಸರಿಪಡಿಸಬೇಕು. ಅದಕ್ಕೆ ಏನು ಬೆಲೆ ಕೊಡಲು ತಾನು ಸಿದ್ಧನಿದ್ದೇನೆ. ಒಂದು ಸಾಮಾನ್ಯಕ್ಕರನಾಗಿ ತನ್ನ ತಪ್ಪನ್ನು ಸರಿಪಡಿಸಲು ಅವನು ನಿರ್ಧರಿಸಿದನು. ತಾನು ಇಲ್ಲಿಯವರೆಗೆ ಬದುಕಿದ ಲೋಕ ಯಥಾರ್ಥದಲ್ಲಿ ಎಷ್ಟು ಸಣ್ಣದು ಎಂದು ಅವನು ತಿಳಿದನು. ನ್ಯಾಯಾಲಯದ 4 ಗೋಡೆಗಳೊಳಗೆ ಒತ್ತುಂಗಿದ ತನ್ನ ಲೋಕ ಹೊರಗೆ ಬಡತನ ಮತ್ತು ನಿರಾಸೆಯ ದೊಡ್ಡ ಸಮುದ್ರ ಎಂದು ಅವನಿಗೆ ಬೋಧವಾಯಿತು. ಮುಂದಿನ ದಿನ ಬೆಳಿಗ್ಗೆ ನ್ಯಾಯಾಲಯಕ್ಕೆ ಹೋಗುವ ಮುನ್ನ ಅವನು ಜೈಲಿನ ಸೂಪರಿಂಟೆಂಡೆಂಟ್ನು ಕರೆದನು. ಮಿಸ್ಟರ್ ರಾಜನ್, ಕಳೆದ ದಿನ ನನ್ನ ನ್ಯಾಯಾಲಯದಲ್ಲಿ ಶಿಕ್ಷಿಸಲ್ಪಟ್ಟ ಒಂದು ಮುದುಕ ಅಂಗಡಿಯಿಂದ ರೊಟ್ಟಿ ಕದ್ದ ಕೇಸಿನಲ್ಲಿ ಅವನ ಬಗ್ಗೆ ಕೆಲವು ಮಾಹಿತಿ ಬೇಕು. ಸೂಪರಿಂಟೆಂಡೆಂಟ್ ಧ್ವನಿಯಲ್ಲಿ ಸಂದೇಹ ತುಂಬಿತು. ಸಾರ್ಗೆ ಯಾಕೆ ಆ ಫೈಲ್? ಅದೊಂದು ಸಣ್ಣ ಕೇಸಲ್ಲವೇ? ಅದು ನನ್ನ ವೈಯಕ್ತಿಕ ಕಾರ್ಯ. ಫೈಲ್ ಮಾಹಿತಿಯನ್ನು ಬೇಗನೆ ನನಗೆ ಕಳುಹಿಸಿ, ರವೀಂದ್ರನ್ ಕಠಿಣವಾಗಿ ಹೇಳಿದನು. ಸೂಪರಿಂಟೆಂಡೆಂಟ್ ತಾನು ನೋಡಿದ್ದರಲ್ಲಿ ಅತಿ ಕಠಿಣ ಜಡ್ಜ್ನ ಪ್ರಶ್ನೆ ಕೇಳಿ ಅಚ್ಚರಿಗೊಂಡನು. ಆದರೆ ಅದು ಜಡ್ಜ್ನ ಆದೇಶವಾಗಿದ್ದರಿಂದ ವಿರೋಧಿಸಲಾರದೆಯಿತು. ಹಾಗಾಗಿ ಫೈಲ್ ಮಾಹಿತಿ ಕೇಳಿ ಸೂಪರಿಂಟೆಂಡೆಂಟ್ ಫೋನ್ ಇಟ್ಟನು. ನ್ಯಾಯಾಲಯಕ್ಕೆ ತಲುಪಿದಾಗ ಅವನಿಗೆ ಸಾಮಾನ್ಯವಾಗಿ ಕಾಣುವ ಲೋಕ ಒಂದು ಅನ್ಯಗ್ರಹದ ಕಾಣ್ಕೆಯಂತೆ ತೋರುತ್ತಿತ್ತು. ನಿಯಮದ ನೂಲುಗಳನ್ನು ಕಿತ್ತು ಮುರಿದ ಸಹಕಾರ್ಯಕರ್ತರು, ವಿಚಾರಣೆಗಾಗಿ ಕಾಯುತ್ತಿರುವ ವಕೀಲರು, ಎಲ್ಲವೂ ಅವನಿಗೆ ಯಾಂತ್ರಿಕವೆನಿಸಿತು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವನು ತನ್ನ ಅತಿ ವಿಶ್ವಾಸಿಯುವ ವಕೀಲ ಸ್ನೇಹಿತ ಗೋವಿಂದನನ್ನು ಕರೆದನು. ಗೋವಿಂದನನ್ನು ಒಮ್ಮೆ ನೋಡಬೇಕು. ಕ್ಯಾಂಟೀನ್ನಲ್ಲಿ ಕುಳಿತು ರವೀಂದ್ರನ್ ಗೋವಿಂದನಿಗೆ ಕಾರ್ಯಗಳನ್ನು ವಿವರಿಸಿದನು. ಆದರೆ ತನ್ನ ಹೆಸರನ್ನು ಬಿಟ್ಟು. ಒಂದು ಜಡ್ಜ್ ತಿಳಿದುಕೊಂಡು ಒಂದು ತಪ್ಪು ತೀರ್ಪು ನೀಡಿದರೆ ಅದನ್ನು ಸರಿಪಡಿಸಲು ಏನಾದರೂ ಮಾರ್ಗವಿದೆಯೇ? ಕೇಸನ್ನು ಮತ್ತೆ ಪರಿಗಣಿಸಲು ಏನು ಮಾಡಬೇಕು? ಗೋವಿಂದನ್ ಅವನನ್ನು ಸಂದೇಹದೊಂದಿಗೆ ನೋಡಿದನು. ಸಾರ್, ನಿಯಮ ಪ್ರಕಾರ ಅದು ಕಷ್ಟ. ಆ ಕೇಸನ್ನು ಮರುಪರಿಶೀಲಿಸಲು ಸಾಕಷ್ಟು ಕಾರಣಗಳು ಇರಬೇಕು. ಸಾರ್, ಏನೋ ಮರೆಮಾಚುತ್ತಿದ್ದೀರಾ? ರವೀಂದ್ರನ್ ಆಳವಾಗಿ ಉಸಿರೆಳೆದನು. ಯಾವುದೂ ಇಲ್ಲ. ಇದು ನನ್ನ ಮನಸ್ಸನ್ನು ಕಾಡುವ ಕಾರ್ಯ ಅಷ್ಟೇ. ಹಾಗಿದ್ದರೆ ಆ ಮುದುಕ ನಿರಪರಾಧಿ ಎಂದು ಸಾಬೀತುಪಡಿಸುವ ಹೊಸ ಪುರಾವೆಗಳನ್ನು ಕಂಡುಹಿಡಿಯಬೇಕು, ಅಥವಾ ತೀರ್ಪಿನಲ್ಲಿ ನಿಯಮಪರ ಪಿತೂರಿ ಇದೆ ಎಂದು ಅಪೀಲು ನೀಡಬೇಕು. ಆದರೆ ಸಾರ್ಗೆ ತಿಳಿದ ಕಾರ್ಯವಾಗಿದ್ದರಿಂದ ಅದು ಅಸಾಧ್ಯ, ಗೋವಿಂದನ್ ಹೇಳಿದನು. ಜಡ್ಜ್ ವಿಷಾದದೊಂದಿಗೆ ತಲೆ ಆಡಿಸಿದನು. ತಾನು ರೂಪಿಸಿದ ನಿಯಮದ ಸರಪಳಿಯಲ್ಲಿ ತಾನೇ ಸಿಕ್ಕಿಹಾಕಿಕೊಂಡಿದ್ದೇನೆ. ನಿಯಮವನ್ನು ರಕ್ಷಿಸಲು ಒಂದು ಜೀವನ ಅಪಾಯದಲ್ಲಿದ್ದಾಗ ಆ ಜೀವನವನ್ನು ಸಹಾಯಿಸಲು ತಾನು ರೂಪಿಸಿದ ನಿಯಮವೇ ತಡೆಯಾಗಿ ನಿಂತಿದೆ. ಈ ಮುದುಕನನ್ನು ರಕ್ಷಿಸಲು ತನಗೇನಾದರೂ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆ ಅವನ ಮನಸ್ಸನ್ನು ಕಾಡುತ್ತಲೇ ಇತ್ತು. ಅಷ್ಟರಲ್ಲಿ ಗೋವಿಂದನ್ ಒಂದು ಸಲಹೆ ಮುಂದಿಟ್ಟನು. ಸಾರ್, ನಾನು ಜೈಲಿನ ಸೂಪರಿಂಟೆಂಡೆಂಟ್ನೊಂದಿಗೆ ಮಾತನಾಡಿ ನೋಡುತ್ತೇನೆ. ಅವನಿಗೆ ಹೇಗಾದರೂ ಆ ಮುದುಕನ ಕುಟುಂಬವನ್ನು ಸಹಾಯಿಸಲು ಸಾಧ್ಯವೇ ಎಂದು ನೋಡುತ್ತೇನೆ. ಅವರಿಗೆ ಬೇಗ ಹೊರಬರಲು ಏನಾದರೂ ಮಾರ್ಗವಿದೆಯೇ ಎಂದು ನೋಡುತ್ತೇನೆ. ಅದೇ ರೀತಿ ಆ ಮುದುಕನನ್ನು ಸಹಾಯಿಸಲು ಬೇಕಾದ ಹಣ ಅಥವಾ ಇತರ ವಸ್ತುಗಳನ್ನು ನಾವು ನೀಡಬಹುದು. ರವೀಂದ್ರನ್ ಗೋವಿಂದನನ್ನು ನೋಡಿದನು. ಆ ಯೌವನದಲ್ಲಿ ಸತ್ಯಸಂಧತೆ ಮತ್ತು ಆತ್ಮಾರ್ಥತೆ ಅವನಿಗೆ ಸ್ವಲ್ಪ ಆಶೆ ನೀಡಿತು. ತಾನೂ ಒಂಟಿಯಲ್ಲ. ನೀತಿಯ ಮಾರ್ಗದಲ್ಲಿ ಮನುಷ್ಯತ್ವವೇ ಅತಿ ದೊಡ್ಡ ನಿಯಮ ಎಂದು ತಿಳಿಯುವ ಒಬ್ಬನಾದರೂ ಕೂಡಿದ್ದಾನೆ ಎಂದು ಅವನಿಗೆ ತೋರುತ್ತಿತ್ತು. ತನ್ನ ಔದ್ಯೋಗಿಕ ಪದವಿಯನ್ನು ಬಳಸಿ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಒಂದು
ಸಾಮಾನ್ಯಕರನಾಗಿ ತನ್ನ ತಪ್ಪನ್ನು ಸರಿಪಡಿಸಲು ಅವನು ನಿರ್ಧರಿಸಿದನು. ಮುಂದಿನ ಯಾತ್ರೆ ಆ ಮುದುಕನ ಮನೆಗೆ ಆಗಿರುತ್ತದೆ. ಮುಂದಿನ ದಿನ ನ್ಯಾಯಾಲಯಕ್ಕೆ ಹೋಗುವ ಬದಲು ರವೀಂದ್ರನ್ ಗೋವಿಂದನನ್ನು ಕೂಡಿ ಆ ಗ್ರಾಮೀಣ ಮಾರ್ಗಕ್ಕೆ ಯಾತ್ರೆ ಹೊರಟನು. ಚಾಲಕನಿಗೆ ತಾನು ಯಾಕೆ ಈ ಯಾತ್ರೆ ಮಾಡುತ್ತಿದ್ದೇನೆ ಎಂದು ತಿಳಿದಿರಲಿಲ್ಲಾದರೆ ರವೀಂದ್ರನ್ ಸಾರ್ನ ಮುಖದ ಭಾವ ಅವನನ್ನು ಹೆಚ್ಚು ಪ್ರಶ್ನೆಗಳನ್ನು ಕೇಳದಂತೆ ತಡೆಯಿತು. ಅವನ ಮನಸ್ಸು ಆ ಮುದುಕನ ಕುಟುಂಬದಿಂದ ತುಂಬಿತ್ತು. ಅವರಿಗೆ ಆಹಾರ ಖರೀದಿಸಿ ನೀಡಬೇಕು, ರೋಗಿಗಳನ್ನು ಆಸ್ಪತ್ರೆಗೆ ತಲುಪಿಸಬೇಕು. ಇದು ಅವನ ಮನಸ್ಸಿನ ಮೊದಲ ಹೆಜ್ಜೆಯಾಗಿತ್ತು. ಆ ಸಣ್ಣ ಮನೆಯ ಮುಂದೆ ಕಾರು ನಿಲ್ಲಿಸಿದಾಗ ರವೀಂದ್ರನ್ ಭಯದೊಂದಿಗೆ ಮತ್ತು ಆಶೆಯೊಂದಿಗೆ ಹೊರಬಂದನು. ಮೊನ್ನೆ ಕಂಡ ಆ ಕಾಣ್ಕೆಗಳು ಒಂದು ದುಸ್ವಪ್ನದಂತೆ ಅವನನ್ನು ಬೆನ್ನಟ್ಟುತ್ತಿದ್ದವು. ಕೈಯಲ್ಲಿದ್ದ ಬ್ಯಾಗ್ನಲ್ಲಿ ಅಕ್ಕಿ, ಔಷಧಗಳು, ಇತರ ಅಗತ್ಯ ವಸ್ತುಗಳಿದ್ದವು. ಅವನು ಬಾಗಿಲು ತಟ್ಟಿದನು. ಬಾಗಿಲು ತೆರೆದದ್ದು ಮುದುಕನ ಪತ್ನಿಯಾಗಿತ್ತು. ಮೊನ್ನೆ ಕಂಡದ್ದಕ್ಕಿಂತ ಅಸಹಾಯಕಳಾಗಿದ್ದಳು ಅವಳು. ಅವಳ ಕಣ್ಣುಗಳಲ್ಲಿ ನಿರಾಸೆಯ ಮತ್ತು ಭಯದ ಹೊಸ ಭಾವವಿತ್ತು. ಬಹುಶಃ ಹೊರಗಿನ ಎಲ್ಲ ಮನುಷ್ಯರನ್ನು ಅವಳು ಭಯಪಡಲು ಆರಂಭಿಸಿದ್ದಳು. ನಾನು ನಿನ್ನೆ ಇಲ್ಲಿಗೆ ಬಂದಿದ್ದೆ, ರವೀಂದ್ರನ್ ಹೇಳಿದನು. ಇದು ನಿಮಗಾಗಿ ತಂದಿದ್ದೇನೆ. ಅವನು ಬ್ಯಾಗ್ ಅವಳ ಕಡೆಗೆ ನೀಡಿದನು. ಆ ಯುವತಿ ಸಂದೇಹದೊಂದಿಗೆ ಅವನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ಬಡತನವಿದ್ದರೂ ಆತ್ಮಾಭಿಮಾನದ ಹೊಳಪು ಅವನಿಗೆ ಕಾಣಲು ಸಾಧ್ಯವಾಯಿತು. ಅವಳು ಬ್ಯಾಗ್ ಸ್ವೀಕರಿಸಲು ನಿರಾಕರಿಸಿದಳು. ಸಹಾಯಕ್ಕೆ ಬಂದಿದ್ದರೆ ಧನ್ಯವಾದಗಳು ಸಾರ್, ಆದರೆ ನಮಗೆ ಯಾರ ಸಹಾಯವೂ ಬೇಡ. ನನ್ನ ಪತಿ ಇದ್ದರಿಂದ ನಾವು ಇಲ್ಲಿಯವರೆಗೂ ಯಾರ ಮುಂದೆಯೂ ಕೈಯೊಡ್ಡಿಲ್ಲ. ರವೀಂದ್ರನ್ ಆಘಾತಗೊಂಡನು. ರೊಟ್ಟಿ ಕದ್ದಿದ್ದಕ್ಕೆ ಶಿಕ್ಷಿಸಿದ ತನ್ನ ಮುಂದೆ ಸ್ವಂತ ಪತಿಯ ಆತ್ಮಾಭಿಮಾನವನ್ನು ಎತ್ತಿ ಹಿಡಿಯಲು ಅವಳು ಹೇಗೆ ಸಾಧ್ಯವಾಯಿತು? ತಾನೊಂದು ಭಿಕ್ಷುಕನಂತೆ ನಿಂತಿದ್ದೇನೆ ಎಂದು ರವೀಂದ್ರನ್ಗೆ ತೋರುತ್ತಿತ್ತು. ಬಡತನವನ್ನು ಗೆಲ್ಲಲಾರದ ಆತ್ಮಾಭಿಮಾನದ ದೊಡ್ಡ ಶಕ್ತಿ ಅವನಿಗೆ ಆ ಸ್ತ್ರೀಯಲ್ಲಿ ಕಾಣಲು ಸಾಧ್ಯವಾಯಿತು. ಇದು ಭಿಕ್ಷೆಯಲ್ಲ, ರವೀಂದ್ರನ್ ಸರಿಪಡಿಸಿದನು, ಇದು ಸಹಾಯ. ನೀವು ಇದನ್ನು ನಿರಾಕರಿಸಬೇಡಿ. ಸಹಾಯವಾಗಲಿ ಭಿಕ್ಷೆಯಾಗಲಿ ನಮಗೆ ಬೇಡ ಸಾರ್. ನನ್ನ ಪತಿ ಮೋಷಣ ಮಾಡಿದ್ದರೆ ಅದಕ್ಕೆ ಅರ್ಹವಾದ ಶಿಕ್ಷೆ ಕಿಟ್ಟಿದೆದನ್ನು ನಾವು ಸಹಿಸಲು ಸಿದ್ಧರಿದ್ದೇವೆ. ಅವಳು ಅಳುತ್ತಾ ಹೇಳಿದಳು. ರವೀಂದ್ರನ್ ತಾನು ರೂಪಿಸಿದ ನಿಯಮದ ಬಲೆಯಲ್ಲಿ ಬಿದ್ದಂತೆ ನಿಂತನು. ತಾನು ಮಾಡಿದ ತಪ್ಪಿಗೆ ಒಂದು ಸಾಮಾನ್ಯ ಮನುಷ್ಯನಿಗೆ ತನ್ನ ಔದ್ಯೋಗಿಕ ಪದವಿಯನ್ನು ಇಟ್ಟು ಒಂದು ಉಪಕಾರವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ತನ್ನ ಮನಸ್ಸಿನಲ್ಲಿ ಕುರಿತ ಬೋಧ ಹೆಚ್ಚುತ್ತಾ ಬಂದಿತು. ಅಷ್ಟರಲ್ಲಿ ಒಳಗೆ ಮಲಗಿದ್ದ ಮಗು ಕೆಮ್ಮಿತು. ಆ ಕೆಮ್ಮಿನ ಶಕ್ತಿಯಲ್ಲಿ ಅವಳ ದೇಹ ವಿರಗೊಂಡಿತು. ಆ ಶಬ್ದವೊಂದು ವಿದ್ಯುತ್ ಆಘಾತದಂತೆ ರವೀಂದ್ರನ್ ದೇಹದ ಮೂಲಕ ಹಾದುಹೋಯಿತು. ಆ ಕ್ಷಣ ನಿಯಮವೋ ಆತ್ಮಾಭಿಮಾನವೋ ಅವನ ಮನಸ್ಸಿನಲ್ಲಿರಲಿಲ್ಲ. ನಿಮ್ಮ ಮಗುಗೆ ಔಷಧ ಬೇಕು, ರವೀಂದ್ರನ್ ಹೇಳಿದನು. ಅವಳನ್ನು ಆಸ್ಪತ್ರೆಗೆ ಕೊಂಡೊಯ್ಯಬೇಕು. ಇದು ನನ್ನ ವೈಯಕ್ತಿಕ ಕರ್ತವ್ಯ. ಇದಕ್ಕೆ ನಿಮ್ಮ ಪತಿಯೊಂದಿಗೆ ಯಾವ ಸಂಬಂಧವೂ ಇಲ್ಲ. ಇದು ಒಂದು ಯುದ್ಧ, ನೀತಿ ಮತ್ತು ಮನುಷ್ಯತ್ವದ ನಡುವಿನ ಯುದ್ಧ. ನಿಯಮದಲ್ಲಿ ಮಾತ್ರ ನಂಬಿದ ಒಂದು ಜಡ್ಜಾತ್ಮಾಭಿಮಾನದ ಹೆಸರಲ್ಲಿ ಒಂದು ಸ್ತ್ರೀ ತನ್ನನ್ನು ಸಾಮಾನ್ಯಕರನನ್ನಾಗಿಸಿದಳು. ಆ ಕ್ಷಣ ಅವನು ತಿಳಿದನು, ತಾನು ಮಾಡಿದ ತಪ್ಪನ್ನು ಸರಿಪಡಿಸಬೇಕಾದರೆ ಜಡ್ಜಿಯಾಗಿ ಅಲ್ಲ, ಮನುಷ್ಯನಾಗಿ ಕೆಲಸ ಮಾಡಬೇಕು. ಕೊನೆಗೆ ಆ ಸ್ತ್ರೀಯ ಬಾಗಿಲು ಮುಚ್ಚಲು ರವೀಂದ್ರನ್ ಅನುಮತಿಸಿದನು. ಆ ಬಾಗಿಲು ಒಂದು ಮನೆಯದ್ದಲ್ಲದು, ಆತ್ಮಾಭಿಮಾನ ಮತ್ತು ನಿರಾಸೆಯ ಅಂತರವಾಗಿತ್ತು. ತನ್ನ ಸಹಾಯವನ್ನು ನಿರಾಕರಿಸಿದ ಮುದುಕನ ಪತ್ನಿಯ ಬಾಗಿಲು ಮುಂದೆ ರವೀಂದ್ರನ್ ನಿರಾಸೆಯೊಂದಿಗೆ ನಿಂತನು. ನಿಯಮದ ಹೆಸರಲ್ಲಿ ತಾನು ಮಾಡಿದ ತಪ್ಪು ಒಂದು ಕುಟುಂಬದ ಆತ್ಮಾಭಿಮಾನವನ್ನು ಎಷ್ಟು ಮುರಿದಿದೆ ಎಂದು ಅವನಿಗೆ ತಿಳಿಯಿತು. ಆ ಬಾಗಿಲು ಮುಚ್ಚಿದಾಗದು ಕೇವಲ ಬಾಗಿಲು ಮುಚ್ಚಿದ್ದಲ್ಲ, ಬದಲಿಗೆ ತನ್ನ ಪ್ರಾಯಶ್ಚಿತ್ತಕ್ಕೆ ಒಂದು ಮಾರ್ಗ ಕೂಡ ಆಗಿತ್ತು. ಕಾರಿನಲ್ಲಿ ಹಿಂದಿರುಗುವಾಗ ರವೀಂದ್ರನ್ ಮೌನಿಯಾಗಿದ್ದನು. ಕೂಡಿದ್ದ ಗೋವಿಂದನ್ ಅವನ ಮನಸ್ಸಿನ ಸಂಘರ್ಷವನ್ನು ತಿಳಿದು ಏನೂ ಮಾತನಾಡಲಿಲ್ಲ. ಗೋವಿಂದನ್ನ ಸ್ತ್ರೀ ಹೇಳಿದ್ದು ಸರಿ. ನಾನು ಅವರನ್ನು ಸಹಾಯಿಸಲು ಪ್ರಯತ್ನಿಸಿದ್ದು ಜಡ್ಜ್ ಯಾಗಿ, ಮನುಷ್ಯನಾಗಿ ಅಲ್ಲ. ಅವರಿಗೆ ಬೇಕು ಭಿಕ್ಷೆಯಲ್ಲ, ನೀತಿ. ನನ್ನ ತಪ್ಪನ್ನು ಸರಿಪಡಿಸಲು ನಾನು ರೂಪಿಸಿದ ನಿಯಮದ ಸರಪಳಿಗಳು ನನ್ನನ್ನು ತಡೆಯುತ್ತಿವೆ, ರವೀಂದ್ರನ್ ಹೇಳಿದನು. ಗೋವಿಂದನ್ ತಲೆಯಾಡಿಸಿದನು. ಸಾರ್ನಿಯಮ ಅದರ ಮಾರ್ಗಕ್ಕೆ ಹೋಗುತ್ತದೆ, ಆದರೆ ಮನುಷ್ಯತ್ವ ಅದಕ್ಕಿಂತ ದೊಡ್ಡದು. ಆ ಸ್ತ್ರೀಯನ್ನು ಅವರ ಆತ್ಮಾಭಿಮಾನವನ್ನು ಪ್ರಶ್ನಿಸದೆ ಸಹಾಯಿಸಬೇಕು. ಅದು ನಾನು ತಿಳಿಯುವುದು. ಈ ಮಾತುಗಳು ರವೀಂದ್ರನ್ಗೆ ಹೊಸ ಕಾಣ್ಕೆ ನೀಡಿದವು. ನಿಯಮದ ಅಂತರಗಳಿಗಿಂತ ಮೀರಿ ಮನುಷ್ಯತ್ವ ಹೇಗೆ ಕೆಲಸ ಮಾಡುತ್ತದೆ ಎಂದು ಅವನು ತಿಳಿದನು. ತಾನು ನೇರವಾಗಿ ಸಹಾಯಿಸಿದರೆ ಅದು ಭಿಕ್ಷೆಯಾಗುತ್ತದೆ. ಹಾಗಾಗಿ ಮುದುಕನ ಕುಟುಂಬಕ್ಕೆ ನೇರವಾಗಿ ಹಣ ಮತ್ತು ವಸ್ತುಗಳನ್ನು ನೀಡುವ ಬದಲು ಬೇರೆ ಮಾರ್ಗವನ್ನು ಕಂಡುಹಿಡಿಯಲು ರವೀಂದ್ರನ್ ನಿರ್ಧರಿಸಿದನು.
ಮುಂದಿನ ದಿನ ಬೆಳಿಗ್ಗೆ ರವೀಂದ್ರನ್ ಒಂದು ಧೈರ್ಯವಾದ ನಿರ್ಧಾರ ತೆಗೆದುಕೊಂಡನು. ಅವನು ನ್ಯಾಯಾಲಯಕ್ಕೆ ಹೋಗಲಿಲ್ಲ. ಬದಲು ಗೋವಿಂದನನ್ನು ಕೂಡಿ ಆ ಮುದುಕ ರೊಟ್ಟಿ ಕದ್ದ ಅಂಗಡಿಗೆ ಹೋದನು. ಅಂಗಡಿ ಮಾಲೀಕ ಮಧ್ಯವಯಸ್ಕನಾಗಿದ್ದನು. ಅವನ ಮುಖದಲ್ಲಿ ಕೋಪ ಮತ್ತು ಅಹಂಕಾರವಿತ್ತು. ನಾನು ಜಸ್ಟಿಸ್ ರವೀಂದ್ರನ್. ರವೀಂದ್ರನ್ ಸ್ವಯಂ ಪರಿಚಯಿಸಿಕೊಂಡನು. ಅಂಗಡಿ ಮಾಲೀಕನ ಮುಖ ಭಯದೊಂದಿಗೆ ಮತ್ತು ಗೌರವದೊಂದಿಗೆ ಬದಲಾಯಿತು. ಸಾರ್ಗೆ ನನ್ನ ನೋಡಲು ಏನು? ನೀವು 1 ತಿಂಗಳ ಜೈಲಿಗೆ ಶಿಕ್ಷಿಸಲು ಕಾರಣಕರ್ತರಾದ ಒಂದು ಮುದುಕನನ್ನು ನೆನಪಿಸಿಕೊಳ್ಳುತ್ತೀರಾ? ರವೀಂದ್ರನ್ ಕೇಳಿದನು. ಅಂಗಡಿ ಮಾಲೀಕ ತಲೆ ತಗ್ಗಿಸಿದನು. ಅದು ಸಣ್ಣ ಸಂಭವವಾಗಿತ್ತು ಸಾರ್. ನಾನು ಹಲವು ಬಾರಿ ಹೇಳಿದ್ದೇನೆ, ಮೋಷಣ ಮಾಡುವವರಿಗೆ ಸಣ್ಣ ಶಿಕ್ಷೆ ನೀಡಬೇಕೆಂದು. ಆದರೆ ಆ ಮನುಷ್ಯನ ರೂಪ ನೋಡಿದರೆ ಅವನ ಸ್ವಭಾವ ತಿಳಿಯುತ್ತದೆ. ಅವನು ಒಂದು ಕಳ್ಳ ಸಾರ್. ನೀವು 1 ರೊಟ್ಟಿ ಮತ್ತು ಸ್ವಲ್ಪ ಹಣವನ್ನು ಕದ್ದನು ಎಂದಲ್ಲವೇ ಪೊಲೀಸರಿಗೆ ಕಳ್ಳ ದೂರು ನೀಡಿದ್ದು? ನಿಯಮಪರವಾಗಿ 1 ರೊಟ್ಟಿ ಕದಿಯುವುದು ಮತ್ತು ಹಣ ಕದಿಯುವುದು 2 ಅಪರಾಧಗಳು. ನೀವು ಯಾಕೆ ಆ ಮನುಷ್ಯ ಹಣವನ್ನು ಕದ್ದನು ಎಂದು ಕಳ್ಳದೂರು ನೀಡಿದ್ದೀರಿ? ರವೀಂದ್ರನ್ ಕೇಳಿದನು. ಅಂಗಡಿ ಮಾಲೀಕನ ಮುಖ ಬಿಳಿಚಿಕೊಂಡಿತು. ಅವನು ಏನೂ ಮಾತನಾಡದೆ ನಿಂತನು. ಅದು ನಾನು ನಿರ್ಧರಿಸಬೇಕಾದ ಕಾರ್ಯ. ನೀವು ಹೇಳುವಂತೆ 1 ಮನುಷ್ಯನನ್ನು ಕಳ್ಳನನ್ನಾಗಿ ಮುದ್ರೆಯೊತ್ತಲು ನಿಮಗಲ್ಲದೆ ಈ ಲೋಕದಲ್ಲಿ ಯಾರಿಗೂ ಅವಕಾಶವಿಲ್ಲ. ಕಾರಣ, 1 ಮನುಷ್ಯ ಅಪರಾಧ ಮಾಡಲು ಎಷ್ಟು ನಿರ್ಬಂಧಿತನಾಗುತ್ತಾನೆ ಎಂದು ಯಾರಿಗೂ ತಿಳಿಯಲಾರದು. ಅವನ ನಿಜ ಅವಸ್ಥೆ ಏನು ಎಂದು ನನಗೀಗ ತಿಳಿದಿದೆ. ಅವನು ಮೋಷಣ ಮಾಡಿದ್ದು ಹಸಿವಿನಿಂದ ಅಥವಾ ಸ್ವಂತ ಆಸೆಯಿಂದಲ್ಲ, ಬದಲಿಗೆ ರೋಗಪೀಡಿತ ತನ್ನ ಕುಟುಂಬಕ್ಕೆ ಔಷಧ ಖರೀದಿಸಲು ಹಣವಿಲ್ಲದ್ದರಿಂದ. ಅದನ್ನು ನಾನು ತಿಳಿದದ್ದು ನನ್ನ ತೀರ್ಪಿನ ನಂತರ. ಹಾಗಾಗಿ ನನ್ನ ತಪ್ಪನ್ನು ಸರಿಪಡಿಸಲು 1 ಸಹಾಯ ಬೇಕು. ರವೀಂದ್ರನ್ ಹೇಳಿದನು. ಯಾವ ಸಹಾಯ ಬೇಕು ಸಾರ್ಗೆ? ಅಂಗಡಿ ಮಾಲೀಕ ಅಚ್ಚರಿಯೊಂದಿಗೆ ಕೇಳಿದನು. ನಿಯಮ ಪ್ರಕಾರ ನನಗೇನೂ ಮಾಡಲು ಸಾಧ್ಯವಿಲ್ಲ. ನೀವು ಆ ಮುದುಕನಿಗಾಗಿ ನೀಡಿದ ಸಾಕ್ಷ್ಯವನ್ನು ಹಿಂಪಡೆಯಬೇಕು. ನಂತರ ನಾನು ತಿಳಿಯದಂತೆ ಆ ಕುಟುಂಬವನ್ನು ಸಹಾಯಿಸಬೇಕು. ಅವನು ಜೈಲಿನಿಂದ ಹೊರಬರುವವರೆಗೆ ಅವನ ಕುಟುಂಬಕ್ಕೆ ಆಹಾರೌಷಧ ಇತರ ಅಗತ್ಯಗಳನ್ನೆಲ್ಲ ನೀವು ನೀಡಬೇಕು. ರವೀಂದ್ರನ್ ಹೇಳಿದನು. ಅಂಗಡಿ ಮಾಲೀಕ ಮೊದಲು ವಿರೋಧಿಸಿದನು. ಸಾರ್, ಅದು ನಿಯಮಪರವಾಗಿ ತಪ್ಪಲ್ಲವೇ? ಅದು ನನ್ನನ್ನು ತೊಂದರೆಗೆ ಸಿಲುಕಿಸುವುದಿಲ್ಲವೇ? ನಿಮ್ಮ ಸಹಾಯ ನಿಯಮದ ಹೊರಗಿದೆ. ನೀವು ಮಾಡಿದ 1 ತಪ್ಪನ್ನು ಸರಿಪಡಿಸಲು ನಾನು 1 ಅವಕಾಶ ನೀಡುತ್ತಿದ್ದೇನೆ. ಇಲ್ಲದಿದ್ದರೆ ನಿಮ್ಮ ಈ ಕಾರ್ಯ ಹೊರಬರುತ್ತದೆ. ಕಾರಣ, ನಾನು ನಿಮಗೆ ಅವಕಾಶ ನೀಡಿದ್ದೇನೆ, ಅದನ್ನು ನೀವು ಬಳಸಿಕೊಳ್ಳಬಹುದು. ರವೀಂದ್ರನ್ ಹೇಳಿದನು. ಅಂಗಡಿ ಮಾಲೀಕ ಕೆಲವು ಸಮಯ ಯೋಚಿಸಿದನು. ನಿಯಮವನ್ನು ಭಯಪಟ್ಟು ಅವನು ಅದಕ್ಕೆ ಒಪ್ಪಬೇಕಾಯಿತು. ರವೀಂದ್ರನ್ ಆ ಅಂಗಡಿಯಿಂದ ಹಿಂದಿರುಗುವಾಗ ತನ್ನ ಮನಸ್ಸಾಕ್ಷಿಯ ಭಾರ ಸ್ವಲ್ಪ ಪ್ರಮಾಣದಲ್ಲಾದರೂ ಕಡಿಮೆಯಾದಂತೆ ತೋರುತ್ತಿತ್ತು. ನಿಯಮವನ್ನು ನಡೆಸಲು ತನ್ನ ಮನಸ್ಸನ್ನು ಬಳಸಿದಂತೆ ಮನುಷ್ಯತ್ವವನ್ನು ನಡೆಸಲು ತನ್ನ ಮನಸ್ಸನ್ನು ಬಳಸಲು ತನಗೀಗ ಸಾಧ್ಯವಾಯಿತು. ಅವನು ಜೈಲಿನಿಂದ ಹೊರಬರುವವರೆಗೆ ತನ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಉಳಿದಿದ್ದವು. ಆ ಮುದುಕ ಹೊರಬಂದಾಗ ತನ್ನ ಮುಂದೆ ಬಂದು ನಿಲ್ಲುವನೇ? ಅವನು ತನ್ನ ತಪ್ಪನ್ನು ತಿಳಿದು ಕ್ಷಮೆ ಕೇಳುವನೇ? ಜಡ್ಜ್ ರವೀಂದ್ರನ್ನ ದಿನಗಳು ಸಾಮಾನ್ಯವಲ್ಲದ್ದಾಗಿದ್ದವು. ಮನಸ್ಸು ನ್ಯಾಯಾಲಯದ ಕೇಸುಗಳಲ್ಲಿರಲಿಲ್ಲ, ಬದಲು ಜೈಲಿನ ಆ ಮುದುಕನಲ್ಲೂ ಮನೆಯ ರೋಗಪೀಡಿತ ಕುಟುಂಬದಲ್ಲೂ ಇತ್ತು. ಅವನು ತನ್ನ ಮನಸ್ಸಾಕ್ಷಿಯನ್ನು ಜೈಲಲ್ಲಿಟ್ಟಿದ್ದಂತೆ ತೋರುತ್ತಿತ್ತು. ತಾನು ಮಾಡಿದ ತಪ್ಪನ್ನು ಸರಿಪಡಿಸಿದ ಆಶ್ವಾಸ ಅವನಲ್ಲಿದ್ದರೂ ಆ ಮುದುಕನನ್ನು ನೇರವಾಗಿ ನೋಡದೆ ಅವನಿಗೆ ಶಾಂತಿ ಇರಲಿಲ್ಲ. ಜೈಲುವಾಸ ಮುಗಿಸಿ ಮುದುಕ ಹೊರಬರುವ ದಿನ ರವೀಂದ್ರನ್ ಜಡ್ಜ್ ನ್ಯಾಯಾಲಯಕ್ಕೆ ಹೋಗದೆ ಗೋವಿಂದನನ್ನು ಕೂಡಿ ಜೈಲು ಮುಂದೆ ಕಾಯುತ್ತಾ ನಿಂತನು. ಕಾರಿನೊಳಗೆ ಕುಳಿತು ಹೊರಗೆ ನೋಡುವಾಗ ಒಂದೊಂದು ಕ್ಷಣಕ್ಕೂ ಅವನ ಹೃದಯ ಬಡಿತ ಹೆಚ್ಚುತ್ತಿತ್ತು. ಮುದುಕ ಹೊರಬಂದಾಗ ತನ್ನ ಮೇಲಿನ ಕೋಪ ಹೇಗಿರುತ್ತದೆ ಅಥವಾ ಭಯವಿರುತ್ತದೆ? ಆ ಪ್ರಶ್ನೆಗಳು ಅವನನ್ನು ಕಾಡಿದವು. ಜೈಲು ಗೇಟ್ ತೆರೆಯಿತು. ಮೆಲುವಾದ ರೂಪಬಿಳಿ ಗಡ್ಡ ಮತ್ತು ಕೂದಲು. ಅವನು ಸುತ್ತಲೂ ನೋಡಿದನು. ಲೋಕವೆಲ್ಲ ಅವನನ್ನು ತ್ಯಜಿಸಿದಂತೆ ತೋರುತ್ತಿತ್ತು. ಯಾರೂ ಬರದಿದ್ದರಿಂದ ಹಿಂದಿರುಗಲು ಆರಂಭಿಸಿದಾಗಲೇ ರವೀಂದ್ರನ್ ಕಾರಿನಿಂದ ಹೊರಬಂದನು. ರವೀಂದ್ರನನ್ನು ನೋಡಿದಂತೆ ಮುದುಕನ ಮುಖ ಭಯದಿಂದ ವಿರಗೊಂಡಿತು. ಅವನು 1 ಹೆಜ್ಜೆಯೂ ಮುಂದಿಡದೆ ಅಲ್ಲಿಯೇ ನಿಂತನು. ಆ ಮುಖದಲ್ಲಿ ಹಲವು ಭಯ ಮತ್ತು ನಿರಾಸೆಯಿತ್ತು. ಭಯಪಡಬೇಡ, ರವೀಂದ್ರನ್ ಮೃದುವಾಗಿ ಹೇಳಿದನು. ನಾನು ಜಡ್ಜ್ ಆಗಿ ಬಂದಿಲ್ಲ, ಮನುಷ್ಯನಾಗಿ ಬಂದಿದ್ದೇನೆ. ಮುದುಕ ಏನೂ ಮಾತನಾಡದೆ ನಿಂತನು. ಅವನ ಕಣ್ಣುಗಳು ಹಲವು ಕಾರ್ಯಗಳನ್ನು ಹೇಳುತ್ತಿದ್ದವು. ತಾನು ಮಾಡಿದ ತಪ್ಪುಗಳ ಶಿಕ್ಷೆಯನ್ನು ಅನುಭವಿಸಲು ಅವನು ಸಿದ್ಧನಾಗಿದ್ದನು.
ನಿಮ್ಮ ಕುಟುಂಬ ಸುರಕ್ಷಿತವಾಗಿದೆ. ನಾನು ಅವರನ್ನು ಸಹಾಯಿಸಲು ಒಬ್ಬನನ್ನು ನೇಮಿಸಿದ್ದೇನೆ. ನಿಮಗೆ ಭಯಪಡಬೇಕಿಲ್ಲ. ನಿಮ್ಮ ಪತ್ನಿ ಮತ್ತು ಮಕ್ಕಳಿಗೆ ಯಾವ ತೊಂದರೆಯೂ ಇಲ್ಲ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಬಂದಿದ್ದೇನೆ. ರವೀಂದ್ರನ್ ಹೇಳಿದನು. ಮುದುಕನ ಕಣ್ಣುಗಳು ತುಂಬಿದವು. ಅವನ ತುಟಿಗಳು ವಿರಗೊಂಡವು. ಸಾರ್, ನನ್ನ ಜೀವನದಲ್ಲಿ ನನಗೆ ಕಿಟ್ಟಿದ ಅತಿ ದೊಡ್ಡ ಪಾಠ ಸಾರ್ನ ತೀರ್ಪಿನಿಂದ. ಹಸಿವು ಮೋಷಣ ಮಾಡಲು ನನ್ನನ್ನು ಪ್ರೇರೇಪಿಸಿತು. ಆದರೆ ಸಾರ್ ಮುಂದೆ ನಾನು ಸತ್ಯವನ್ನು ತೆರೆದು ಹೇಳಿದಾಗ ಸಾರ್ ಅದನ್ನು ನಂಬಲಿಲ್ಲ. ನೀವು ನಂಬಿದ ನಿಯಮ ಸರಿ ಎಂದು ನನಗೆ ತಿಳಿದಿದೆ. ಆದರೆ ಒಂದು ಮನುಷ್ಯನ ಅವಸ್ಥೆ ನೀವು ತಿಳಿದಿಲ್ಲ. ಅದಕ್ಕೆ ನನ್ನ ಜೀವನ ಒಂದು ಉದಾಹರಣೆಯಾಗಿರುತ್ತದೆ. ಮುದುಕನ ಈ ಮಾತುಗಳು ರವೀಂದ್ರನ್ ಹೃದಯದಲ್ಲಿ ಉರಿಯಂತೆ ಬಿದ್ದವು. ನಿಮ್ಮ ಅವಸ್ಥವನ್ನು ನಾನು ತಡವಾಗಿ ತಿಳಿದೆ. ನನ್ನ ತೀರ್ಪು ನಿಮ್ಮ ಜೀವನವನ್ನು ಮಾತ್ರವಲ್ಲ, ಒಂದು ಕುಟುಂಬವನ್ನು ಕತ್ತಲಲ್ಲಾಕಿತು. ಅದರಲ್ಲಿ ನಾನು ತುಂಬಾ ಖೇದಪಡುತ್ತೇನೆ, ರವೀಂದ್ರನ್ ಹೇಳಿದನು. ಸಾರ್, ನಾನು ಸಾರ್ನೊಂದಿಗೆ ಕ್ಷಮೆ ಕೇಳಲು ಬಂದಿದ್ದೇನೆ, ಮುದುಕ ಹೇಳಿದನು. ರವೀಂದ್ರನ್ ಅಚ್ಚರಿಯೊಂದಿಗೆ ಅವನನ್ನು ನೋಡಿದನು. ತಾನು ಹಲವು ತಪ್ಪುಗಳನ್ನು ಮಾಡಿ ಕ್ಷಮೆ ಕೇಳಲು ಬಂದಾಗ ತನ್ನ ಮುಂದೆ ಕ್ಷಮೆ ಕೇಳಿ ನಿಲ್ಲುವ ಈ ಮನುಷ್ಯನಿಗೆ ಏನು ಹೇಳಬೇಕು ಎಂದು ಅವನಿಗೆ ತಿಳಿದಿರಲಿಲ್ಲ. ನೀವು ನನಗೆ ಯಾಕೆ ಕ್ಷಮೆ ಕೇಳುತ್ತೀರಿ? ರವೀಂದ್ರನ್ ಕೇಳಿದನು. ನಾನು ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಿದೆ. ಒಂದು ರೊಟ್ಟಿ ಕದ್ದಿದ್ದಕ್ಕೆ ಒಂದು ಜಡ್ಜನ್ನು ಇಷ್ಟು ಸಮಯ ಮಾತನಾಡಿಸುವುದು ಯಾಕೆ ಎಂದು ನನಗೆ ತಿಳಿದಿದೆ. ಆದರೆ ನನಗೆ ಸಾರ್ ಮುಂದೆ ನಿಂತು ನನ್ನ ಸತ್ಯವನ್ನು ಹೇಳಬೇಕಿತ್ತು. ನಾನು ಸತ್ಯ ಹೇಳಿದರೂ ಸಾರ್ ನನ್ನನ್ನು ನಂಬಲಿಲ್ಲ, ಮುದುಕ ಹೇಳಿದನು. ರವೀಂದ್ರನ್ ಆ ಮುದುಕನನ್ನು ಅಪ್ಪಿಕೊಂಡನು. ಆ ಮುದುಕ ಅವನ ನೆಂಚಿನಲ್ಲಿ ಕುಳಿತು ಒಡೆದು ಅಳುತ್ತಿದ್ದನು. ಆ ಕ್ಷಣ ಜಡ್ಜ್ ಎಂಬ ಪದವಿ ಅವನಿಗೆ ನಷ್ಟವಾದಂತೆ ತೋರುತ್ತಿತ್ತು. ಅವನು ಒಂದು ಸಾಮಾನ್ಯ ಮನುಷ್ಯನಾಗಿ ಬದಲಾದನು. ಅಷ್ಟರಲ್ಲಿ ಗೋವಿಂದನ್ ಅಲ್ಲಿಗೆ ಬಂದನು. ಸಾರ್, ನಾವು ಹೋಗೋಣ. ಮುದುಕನ ಕುಟುಂಬ ಸುರಕ್ಷಿತವಾಗಿದೆ. ಅಂಗಡಿ ಮಾಲೀಕ ಅವರನ್ನು ಸಹಾಯಿಸಲು ಸಿದ್ಧನಿದ್ದಾನೆ. ನಾವು ಈಗ ಈ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬೇಕಿಲ್ಲ. ಅವನಿಗೆ ಅವನ ಕುಟುಂಬವನ್ನು ನೋಡುವ ಆಸೆ ಇರುತ್ತದೆ. ಹಾಗಾಗಿ ನಾವು ಹೋಗೋಣ. ರವೀಂದ್ರನ್ ಏನೂ ಮಾತನಾಡದೆ ತಲೆಯಾಡಿಸಿದನು. ಮುದುಕನೊಂದಿಗೆ ವಿದಾಯ ಹೇಳಿ ರವೀಂದ್ರನ್ ಕಾರಿಗೆ ಏರಿದನು. ಮುದುಕ ನೀರು ಕಣ್ಣುಗಳೊಂದಿಗೆ ಜಡ್ಜನ್ನು ಯಾತ್ರೆ ಕಳುಹಿಸಿದನು. ರವೀಂದ್ರನ್ ಮನೆಗೆ ಹಿಂದಿರುಗುವಾಗ ತನ್ನ ಜೀವನದಲ್ಲಿ ಮೊದಲ ಬಾರಿ ಇಷ್ಟು ಶಾಂತಿ ತೋರುತ್ತಿತ್ತು. ತಾನು ಹಲವು ತಪ್ಪುಗಳನ್ನು ಮಾಡಿ ಒಂದು ಸಾಮಾನ್ಯಕರನ ಮುಂದೆ ಕ್ಷಮೆ ಕೇಳಿದಾಗ ತನ್ನ ಮನಸ್ಸಾಕ್ಷಿಯ ಭಾರ ತುಂಬಾ ಕಡಿಮೆಯಾಯಿತು. ಮುದುಕನೊಂದಿಗಿನ ಸಭೆಯ ನಂತರ ರವೀಂದ್ರನ್ ಜೀವನ ಪಡೆಯದಂತಿರಲಿಲ್ಲ. ನ್ಯಾಯಾಲಯದಲ್ಲಿ ಅವನ ಗೌರವ ಸ್ವಲ್ಪ ಕಡಿಮೆಯಾಯಿತು. ಪ್ರತಿ ಕೇಸಿನಲ್ಲಿ ಅವನು ಮನುಷ್ಯನ ಮುಖವನ್ನು ಹುಡುಕಲು ಆರಂಭಿಸಿದನು. ನಿಯಮ ಪುಸ್ತಕಗಳ ಕಪ್ಪು ಅಧ್ಯಾಯಗಳಿಗಿಂತ ಮೀರಿ ಪ್ರತಿ ವ್ಯಕ್ತಿಯ ಜೀವನದ ಬಗ್ಗೆ ಅವನು ಯೋಚಿಸಲು ಆರಂಭಿಸಿದನು. ಇದು ಅವನ ಸಹಕಾರ್ಯಕರ್ತರು ಮತ್ತು ವಕೀಲರಿಗೆ ಹೊಸ ಅನುಭವವಾಗಿತ್ತು. ಅವನು ತನ್ನ ತೀರ್ಪುಗಳಲ್ಲಿ ಹೆಚ್ಚು ಮೃದು ಸಮೀಪನವನ್ನು ಅಳವಡಿಸಿದನು. ಸಣ್ಣ ಅಪರಾಧಗಳಲ್ಲಿ ಶಿಕ್ಷೆಯ ಬದಲು ಅದನ್ನು ಮಾಡಲು ಪ್ರೇರೇಪಿಸಿದ ಕಾರಣಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿದನು. ಈ ಬದಲಾವಣೆ ಕೆಲವರಿಗೆ ಇಷ್ಟವಾಗಲಿಲ್ಲ. ಜಡ್ಜ್ಗೆ ನಿಯಮದ ಕೂರ್ ನಷ್ಟವಾಯಿತು ಎಂದು ಅವರು ಗುಸುಗುಸು ಹೇಳಿದರು. ಆದರೆ ರವೀಂದ್ರನ್ ಅದನ್ನೆಲ್ಲ ಗಮನಿಸಲಿಲ್ಲ. ಮನಸ್ಸಾಕ್ಷಿಯ ನ್ಯಾಯಾಲಯವೇ ನಿಜವಾಗಿ ನೀತಿಯ ಬಾಗಿಲು ತೆರೆಯುವುದು ಎಂದು ಅವನು ತಿಳಿದನು. ಒಂದು ದಿನ ಒಂದು ಯುವ ವಕೀಲ ಅವನನ್ನು ರಹಸ್ಯವಾಗಿ ಸಂಪರ್ಕಿಸಿದನು. ಸಾರ್ನ ಹೊಸ ಸಮೀಪನ ನನಗೆ ತಿಳಿಯುತ್ತಿಲ್ಲ. ನಿಯಮ ಎಲ್ಲರಿಗೂ ಒಂದೇ ಆಗಬೇಕಲ್ಲವೇ? ಸಾರ್, ಹೀಗೆ ವೈಯಕ್ತಿಕ ಭಾವನೆಗಳನ್ನು ಬಳಸುವುದು ತಪ್ಪಲ್ಲವೇ? ರವೀಂದ್ರನ್ ಆ ಯುವ ವಕೀಲನನ್ನು ಶಾಂತವಾಗಿ ನೋಡಿದನು. ನೀನು ಹೇಳುವುದು ಸರಿ. ನಿಯಮ ಎಲ್ಲರಿಗೂ ಒಂದೇ. ಆದರೆ ಒಂದು ಮನುಷ್ಯನ ಅವಸ್ಥೆಗಳು ಪ್ರತಿ ವ್ಯಕ್ತಿಗೂ ವ್ಯತ್ಯಾಸವಾಗಿರುತ್ತವೆ. ನಾವು ನ್ಯಾಯಾಲಯದಲ್ಲಿ ಕುಳಿತಿರುವುದು ನಿಯಮವನ್ನು ನಡೆಸಲು ಮಾತ್ರವಲ್ಲ, ಅದರ ಮೂಲಕ ನೀತಿಯನ್ನು ನಡೆಸಲು ಕೂಡ. ಹಸಿದ ಒಬ್ಬ ರೊಟ್ಟಿ ಕದ್ದರೆ ಅವನನ್ನು ಕಳ್ಳನಾಗಿ ಮಾತ್ರ ನೋಡಬಾರದು. ಅವನು ಮೋಷಣ ಮಾಡಿದ ಕಾರಣ ಹಸಿವು. ಅಪ್ಪೋ, ನಾವು ಮಾಡಬೇಕು ಆ ಮನುಷ್ಯನಿಗೆ ಶಿಕ್ಷೆ ನೀಡುವುದಲ್ಲ, ಬದಲು ಸಹಾಯಿಸುವುದು. ಒಂದು ಜಡ್ಜ್ ಎಂಬ ನಿಲುವಿನಲ್ಲಿ ನನ್ನ ತಪ್ಪು ನನ್ನ ಜೀವನವನ್ನೇ ಸರಿಪಡಿಸಿತು. ಇನ್ನು ನಿನ್ನ ಮುಂದೆ ಬರುವ ಪ್ರತಿ ಕೇಸಿನಲ್ಲಿ ನೀನು ಮೊದಲು ಮನುಷ್ಯತ್ವವನ್ನು ನೋಡು, ನಂತರ ನಿಯಮವನ್ನು ನೋಡು, ರವೀಂದ್ರನ್ ಹೇಳಿದನು. ಅವನ ಮಾತುಗಳು ಆ ಯುವ ವಕೀಲನ ಮನಸ್ಸಿನಲ್ಲಿ ಬೆಳಕು ಹರಿಸಿದವು. ರವೀಂದ್ರನ್ ಜಡ್ಜ್ ಬಗ್ಗೆ ಕೇಳಿದ ಕಾರ್ಯಗಳು ಸತ್ಯವಲ್ಲ ಎಂದು ಅವನಿಗೆ ತಿಳಿಯಿತು. ನಿಯಮ ಮನುಷ್ಯನಿಗಾಗಿ, ಮನುಷ್ಯ ನಿಯಮಕ್ಕಾಗಿ ಅಲ್ಲ ಎಂದು ರವೀಂದ್ರನ್ ತನ್ನ ಜೀವನದಿಂದ ತಿಳಿದನು. ರವೀಂದ್ರನ್ ಆ ಮುದುಕನ ಮತ್ತು ಕುಟುಂಬದ ಕಾರ್ಯಗಳನ್ನು ಗಮನಿಸಿದನು.
ಅಂಗಡಿ ಮಾಲೀಕ ಅವರನ್ನು ಸಹಾಯಿಸುತ್ತಿದ್ದಾನೆ ಎಂದು ಗೋವಿಂದನ ಮೂಲಕ ಅವನು ಖಚಿತಪಡಿಸಿದನು. ಅದಲ್ಲದೆ ಆ ಕುಟುಂಬಕ್ಕೆ ಎಲ್ಲ ಸಹಾಯಗಳನ್ನು ನೀಡಲು ಅವನ ಖರ್ಚಿನಲ್ಲಿ ತರಲು ಅವನು ಗಮನಿಸಿದನು. ಆದರೆ ನೇರವಾಗಿ ಸಹಾಯಗಳನ್ನು ನೀಡುವುದರಿಂದ ಅವನು ಹಿಂದೆ ಸರಿದನು. ಈ ಸಂಭವದ ನಂತರ ರವೀಂದ್ರನ್ ನ್ಯಾಯಾಲಯದ ಕೇಸುಗಳಲ್ಲಿ ದೊಡ್ಡ ಬದಲಾವಣೆ ಬಂದಿತು. ಹಲವು ಬಾರಿ ಸಣ್ಣ ಕೇಸುಗಳಲ್ಲಿ ಕಕ್ಷಿಗಳಿಗೆ ಅವನು ತೀರ್ಪು ಹೇಳದೆ ಅವರಿಗೆ ಬೇಕಾದ ಸಹಾಯಗಳನ್ನು ನೀಡಿ ಕಳುಹಿಸಿದನು. ಅದು ಕೆಲವು ಸಲ ಉದ್ಯೋಗವಾಗಬಹುದು, ಕೆಲವು ಸಲ ಔಷಧವಾಗಬಹುದು. ಈ ಬದಲಾವಣೆ ನ್ಯಾಯಾಲಯದ ಹೊರಗೂ ಚರ್ಚೆಯ ವಿಷಯವಾಯಿತು. ಕೆಲವರು ಅವನನ್ನು ಪರಿಹಾಸ ಮಾಡಿದರೂ ಅವನ ಸತ್ಯಸಂಧತೆ ಮತ್ತು ಮನುಷ್ಯತ್ವವನ್ನು ತಿಳಿದವರು ಅವನನ್ನು ಗೌರವಿಸಿದರು. ಹೀಗೆ ತನ್ನ ಜೀವನದ ಒಂದು ಸಣ್ಣ ತಪ್ಪಿನಿಂದ ರವೀಂದ್ರನ್ ದೊಡ್ಡ ಪಾಠ ಕಲಿತನು. ಜಡ್ಜ್ ಎಂಬುದಕ್ಕಿಂತ ಮೀರಿ ಒಂದು ಉತ್ತಮ ಮನುಷ್ಯನಾಗುವುದೇ ಅತಿ ದೊಡ್ಡ ನೀತಿಕಾಲ ನದಿಯಂತೆ ಹರಿದು ಹೋಯಿತು. ಜಡ್ಜ್ ರವೀಂದ್ರನ್ ಜೀವನ ತನ್ನ ಹಳೆಯ ಚಿಟ್ಟೆಗಳಿಂದ ಹಲವು ಬದಲಾಗಿ ಹೆಚ್ಚು ಮನುಷ್ಯತ್ವದ ನೀತಿಬೋಧಕ್ಕೆ ತಲುಪಿತು. ನಿಯಮ ಎಂಬುದು ಒಂದು ಪುಸ್ತಕದಲ್ಲಿ ಒತುಂಗಬೇಕಾದುದಲ್ಲ, ಬದಲು ಮನುಷ್ಯನ ಜೀವನದಲ್ಲಿ ಪ್ರತಿಫಲಿಸಬೇಕಾದುದು ಎಂದು ಅವನು ತನ್ನ ಜೀವನದ ಮೂಲಕ ತಿಳಿದನು. ಒಂದು ದಿನ ರವೀಂದ್ರನ್ ಗೋವಿಂದನನ್ನು ಕೂಡಿ ಒಂದು ಅನಾಥಾಲಯಕ್ಕೆ ತಲುಪಿದನು. ಗೋವಿಂದನಿಗೆ ಏನೂ ತಿಳಿಯಲಿಲ್ಲ. ಯಾಕೆ ಸಾರ್ ನಾವು ಇಲ್ಲಿಗೆ ಬಂದಿದ್ದೇವೆ? ಗೋವಿಂದನ್ ಕೇಳಿದನು. ಗೋವಿಂದನ್, ನಾನು ಒಂದು ತಪ್ಪು ಮಾಡಿದೆ. ಆ ತಪ್ಪು ಕಾರಣ ಒಂದು ಮನುಷ್ಯನ ಜೀವನ ಮಾತ್ರವಲ್ಲ, ಒಂದು ಕುಟುಂಬವು ದುಃಖದಲ್ಲಾಯಿತು. ಆ ದುಃಖ ಕಾರಣ ಆ ಮನೆಯ ಅಪ್ಪ ಅಮ್ಮ ಮರಣ ಹೊಂದಿದರು. ಅವರ ಇಬ್ಬರು ಮಕ್ಕಳು ಅನಾಥರಾದರು. ನಾನು ಅವರಿಗೆ ನೀತಿ ನೀಡಲಿಲ್ಲ. ಹಾಗಾಗಿ ನಾನು ನನ್ನ ಜೀವನವನ್ನು ಆ ಕುಟುಂಬಕ್ಕಾಗಿ ಸಮರ್ಪಿಸಲು ಹೋಗುತ್ತಿದ್ದೇನೆ. ಅನಾಥರಾದ ಆ ಇಬ್ಬರು ಮಕ್ಕಳನ್ನು ನಾನು ದತ್ತು ತೆಗೆದುಕೊಳ್ಳಲು ಹೋಗುತ್ತಿದ್ದೇನೆ. ರವೀಂದ್ರನ್ ಹೇಳಿದನು. ಗೋವಿಂದನ್ ಅಚ್ಚರಿಯೊಂದಿಗೆ ಅವನನ್ನು ನೋಡಿದನು. ಒಂದು ಜಡ್ಜ್ ತನ್ನ ತಪ್ಪನ್ನು ಸರಿಪಡಿಸಲು ಇಷ್ಟು ದೊಡ್ಡ ತ್ಯಾಗ ಮಾಡಲು ಸಿದ್ಧನಾದಾಗ ಗೋವಿಂದನ್ ಕಣ್ಣುಗಳು ತುಂಬಿದವು. ರವೀಂದ್ರನ್ ಆ ಮಕ್ಕಳನ್ನು ದತ್ತು ತೆಗೆದುಕೊಂಡು ತನ್ನ ಮನೆಗೆ ಕೊಂಡೊಯ್ದನು. ಪತ್ನಿ ಲೀಲಾ ಮೊದಲು ಈ ನಿರ್ಧಾರದಲ್ಲಿ ಅಚ್ಚರಿಗೊಂಡಳಾದರೂ ರವೀಂದ್ರನ್ ಮನಸ್ಸಿನ ವಿಷಾದವನ್ನು ತಿಳಿದಾಗ ಅವಳು ಅವನಿಗೆ ಪೂರ್ಣ ಬೆಂಬಲ ನೀಡಿದಳು. ಅವರು ಆ ಮಕ್ಕಳನ್ನು ಸ್ವಂತ ಮಕ್ಕಳಂತೆ ಬೆಳೆಸಿದರು. ರವೀಂದ್ರನ್ ಜಡ್ಜ್ಗೆ ನಿಯಮ ಎಂಬುದು ಒಂದು ಪುಸ್ತಕದಲ್ಲಿ ಒತುಂಗಬೇಕಾದುದಲ್ಲ, ಬದಲು ಅದು ಮನುಷ್ಯನ ಜೀವನದಲ್ಲಿ ಪ್ರತಿಫಲಿಸಬೇಕಾದುದು. ಅವನು ತನ್ನ ಔದ್ಯೋಗಿಕ ಜೀವನದಿಂದ ನಿವೃತ್ತನಾದಾಗ ನೀತಿ ಎಂಬುದು ಮನಸ್ಸಾಕ್ಷಿಯ ಪ್ರತಿಬಿಂಬ ಎಂದು ಅವನು ಲೋಕಕ್ಕೆ ತೋರಿಸಿಕೊಟ್ಟನು. ಹೀಗೆ ಒಂದು ರೊಟ್ಟಿ ಮೋಷಣ ರವೀಂದ್ರನ್ ಜಡ್ಜ್ ಜೀವನವನ್ನು ಮಾತ್ರವಲ್ಲ, ಒಂದು ನಾಡಿನ ನೀತಿಬೋಧವನ್ನೇ ಬದಲಿಸಿತು. ಹಸಿವು ಮತ್ತು ಬಡತನ ಒಂದು ಅಪರಾಧವಲ್ಲ, ಬದಲು ಮನುಷ್ಯ ಎದುರಿಸಬೇಕಾದ ಸವಾಲುಗಳು ಎಂದು ಲೋಕಕ್ಕೆ ತಿಳಿಯಿತು.